ವೀಕ್ಷಕರೇ, ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ಗೃಹಲಕ್ಷ್ಮಿ ಹಣ ವರ್ಗಾವಣೆ ಯಾವಾಗ ಎಂದ ಹೇಳಿದ ಸಿಎಂ ಅವರು ಏನೆಲ್ಲ ಹೇಳಿದ್ದಾರೆ ಅಂತ ನಾವು ಇವಾಗ ಕೇಳೋಣ ಬನ್ನಿ. ಹೌದು, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಯಾವಾಗ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಾರಂತೆ. ಕೇಳೋಣ ಬನ್ನಿ. ಅದೇನಂತೆ, ಗೃಹಲಕ್ಷ್ಮಿ ಯೋಜನೆಯ ಹಣದ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಆಗದ ಈ ಒಂದು 3 ತಿಂಗಳ ಹಣವನ್ನು ಇವಾಗ ಹಾಕ್ತೇವೆ ಅಂತ ಕೂಡ ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು. ಹೌದು ವೀಕ್ಷಕರೇ, ಈ ಒಂದು ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬಿಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯುವುದಿಲ್ಲ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಬಗ್ಗೆ ಸಿಎಂ ಅವರು ಏನಂದ್ರೆ ಈ ಒಂದು ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ. ಯಾವಾಗ ಅಂದ್ರೆ ಕೊಪ್ಪಳದಲ್ಲಿ. ಹೌದು ವೀಕ್ಷಕರೇ, ಕೊಪ್ಪಳದ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮಾತನಾಡಿದ ಸಿಎಂ ಅವರು ಏನಂತ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಅಂತ ನಾನು ನಿಮಗೆ ಇವಾಗ ಹೇಳ್ತೇನೆ. ವೀಕ್ಷಕರೇ, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ನೋಡಿ, ಈ ಬಗ್ಗೆ ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು. ಹೌದು, ಈ ಒಂದು ಮಾಧ್ಯಮದವರು ಇವರಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸರ್, 3 ತಿಂಗಳ ಹಣವಾಯಿತು, ಹಾಕ್ತೇವೆ ಅಂತ ಹೇಳ್ತಾ ಇದ್ದೀರಾ ಗೃಹಲಕ್ಷ್ಮಿ ಹಣವನ್ನು, ಯಾಕೆ ನೀವು ಹಾಕ್ತಾ ಇಲ್ಲ ಅಂತ ಬಹಳಷ್ಟು ಜನರ ಇದೊಂದು ಪ್ರಶ್ನೆಯಾಗಿತ್ತು. ಅದಕ್ಕೋಸ್ಕರ ಈ ಒಂದು ಸುದ್ದಿಗಾರರೊಂದಿಗೆ ಉತ್ತರವನ್ನು ನೀಡಿರುವಂಥದ್ದು ಸಿಎಂ ಅವರು. ಅದಕ್ಕೆ ಏನು ಉತ್ತರವನ್ನು ನೀಡಿದ್ದಾರೆ ಅಂದರೆ, ನೀವು ಗ್ಯಾರಂಟಿ ಬೆರಗಾಗ್ತೀರಾ. ಹೌದು ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಹಣಕಾಸಿನ ಕೊರತೆ ಇಲ್ಲ, ಹಣಕಾಸಿನ ಯಾವುದೇ ಒಂದು ಕೊರತೆ ಇಲ್ಲ. ಈ ಒಂದು ಗ್ಯಾರಂಟಿ ಯೋಜನೆಗೆ ನಾವು ಹಾಕ್ತಾ ಇವೆ ಅಂತ ಹೇಳಿದ್ದಾರೆ. ಈ ವರ್ಷ ಬಜೆಟಿನಲ್ಲಿ ನಾವು ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ ಈ ಒಂದು 50,018 ಕೋಟಿ ರೂಪಾಯಿಯನ್ನು ನಾವು ಮೀಸಲು ಇಟ್ಟಿದ್ದೇವೆ. ಇದಕ್ಕೆ ಹಣಕಾಸು ಹಾಕುವುದಕ್ಕೆ ಯಾವುದೇ ಒಂದು ಕೊರತೆ ಇಲ್ಲ ಅಂತ ಇವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಆದರೆ ಯಾಕೆ ಈ ಒಂದು ಹಣವನ್ನು ಹಾಕ್ತಾ ಇಲ್ಲ ಅನ್ನೋದೇ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಹಣ ಇಲ್ಲ ಅಂತ ಹೇಳ್ಬೋದಿತ್ತು, ಆದರೆ ಇವರು ಈ ಒಂದು ಬಜೆಟಿನಲ್ಲಿ ಗ್ಯಾರಂಟಿ ಯೋಜನೆಗೆ ಅಂತ ಹೇಳಿ 50,018 ಕೋಟಿ ರೂಪಾಯಿಯನ್ನು ಮೀಸಲಾಗಿಟ್ಟಿರುವಂಥದ್ದು. ಆದರೆ 3 ತಿಂಗಳಾಯಿತು, 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳಾಯಿತು ಈ ಒಂದು ಹಣವು ಪೆಂಡಿಂಗ್ ಆಗಿ ಇಟ್ಟಿರುವಂಥದ್ದು. ಹಾಕ್ತೇವೆ ಅಂತ ಹೇಳಿ ಇವಾಗ 2 ತಿಂಗಳು ದುಃಖ ಬರ್ತಾ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯವರ ಸರ್ಕಾರ. ಆದರೆ ಯಾಕೆ ಈ ಒಂದು ಹಣ ಹಾಕ್ತಾ ಇಲ್ಲ ಅವರು ಅಂತ ಕೂಡ ಸ್ಪಷ್ಟವಾಗಿ ತಿಳಿದು ಬರ್ತಾ ಇಲ್ಲ. ಹೀಗಾಗಿ ಹಣಕಾಸಿನ ತೊಂದರೆ ಇಲ್ಲ ಅಂತ ಮಾತ್ರ ಹೇಳಿದ್ದಾರೆ. ಆದರೆ ಇವರು ಗೃಹಲಕ್ಷ್ಮಿ ಯೋಜನೆಯ ಹಣದ 3 ತಿಂಗಳಿಂದ ವರ್ಗಾವಣೆಯಾಗದ ಇರುವ ಬಗ್ಗೆ ಕೊನೆಗೂ ಪ್ರಕ್ರಿಯೆಗೆ ಉತ್ತರವನ್ನು ನೀಡಲಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಯಾಕೆ ಇವರು ಪೆಂಡಿಂಗ್ ಆಗಿ ಇಟ್ಕೊಂಡಿರಿ ಅಂತ ಕೇಳಿದ್ರು ಮಾಧ್ಯಮದವರು, ಅದಕ್ಕೆ ಅವರು ಪ್ರತಿ ಉತ್ತರವನ್ನು ನೀಡಲಿಲ್ಲ. ಏಕೆಂದರೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗೆ 50,018 ಕೋಟಿ ರೂಪಾಯಿ ನಾವು ತೆಗೆದು ಇಟ್ಬಿಟ್ಟಿದ್ದೇವೆ, ಈ ಒಂದು ಹಣವನ್ನು ನಾವು ಹಾಕ್ತೇವೆ, ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ಹಾಕ್ತೇವೆ ಅಂತ ಹೇಳಿಲ್ಲ, ಇಷ್ಟರಲ್ಲೇ ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಪೆಂಡಿಂಗಿನ ಹಣದ ಬಗ್ಗೆ ಅವರು ಮಾತನಾಡಲಿಲ್ಲ. ಏಕೆಂದರೆ ನಾವು ಹಾಕ್ತೇವೆ ಅಂತ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಈ ಒಂದು ಹಣವು ಬಹಳಷ್ಟು ಜನರ ಬೆಳಕಾಗಿರುವಂಥದ್ದು. 3 ತಿಂಗಳಿಂದ ಅವರ ಬಾಳಿನಲ್ಲಿ ಕತ್ತಲಾಗಿ ಕುಳಿತಿರುವಂಥದ್ದು. ಏಕೆಂದರೆ ಬಹಳಷ್ಟು ಜನರು ಈ ಒಂದು ಹಣಕ್ಕೆ ಬಹಳಷ್ಟು ಕಾಯ್ತಾ ಇರುವಂಥದ್ದು. ಈ ತಿಂಗಳಾದ್ರೂ ಬರ್ತೈತಪ್ಪ ಅಂತ ಬಹಳಷ್ಟು ಜನರು ಕಾದು ಕೂತ್ಕೊಂಡಿದ್ರು. ಆದರೆ ಈ ಒಂದು ಹಣವನ್ನು ಇವಾಗೂ ಅವರು ಹಾಕಲಿಲ್ಲ ಅಂದರೆ ಆ ಒಂದು ಜನರ ಪರಿಸ್ಥಿತಿ ಹೆಂಗೆ? ಮೊದಲು ಇವರು ಹೇಳಿದ್ರು, ನಾವು ಈ ತಿಂಗಳಲ್ಲಿ ಹಾಕ್ತೇವೆ 6,000 ರೂಪಾಯಿ ಅಂತ. ಆದರೆ ಇವಾಗ ಈ ತಿಂಗಳು ಮುಗಿಯುತ್ತಾನೆ ಬಂತು, ಆದರೂ ಕೂಡ ಇವರ ಹಣವು ಇನ್ನೂ ಹಾಕ್ತಾ ಇಲ್ಲ. ಆದರೆ ಹಾಕ್ತೇವೆ ಅಂತಲೇ ಹೇಳ್ತಾ ಇರುವಂಥದ್ದು. ಆದರೆ ಯಾಕೆ ಈ ಒಂದು ಹಣವನ್ನು ಹಾಕ್ತಾ ಇಲ್ಲ ಅನ್ನೋದೇ ಸರಿಯಾಗಿ ತಿಳಿದು ಬರ್ತಾ ಇರೋದಿಲ್ಲ. ವೀಕ್ಷಕರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಗೆ ನೀವೇನು ಹೇಳೋದಿದ್ರೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ವೀಕ್ಷಕರೇ, ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರಾ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಕೂಡ ಲೈಕ್ ಕೊಡಿ. ವೀಕ್ಷಕರೇ, ಧನ್ಯವಾದಗಳು.